ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಹುಷಾರಿದ್ದೀರಿ. ಹಾಗೆ ಇವತ್ತು ಸುಮ್ಮನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಯಾವ ಥರ ಹೋಗ್ತದೆ ಅಂತ ನೋಡುವ ಬನ್ನಿ. ಆ್ಯಂಡ್ ಕೈಗೆ ಏನಾಯ್ತು ಅಂತ ಕೇಳಬೇಡಿ ಆಯಿತಾ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ 60 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಕೂಡ ಜಾಸ್ತಿ ಆಗಲಿ. ತುಂಬ ದಿನ ಆಗಿತ್ತು ಪ್ಲ್ಯಾಂಟನ್ನೆಲ್ಲ ರೀಪ್ಲ್ಯಾಂಟ್ ಮಾಡದೆ. ಸೊ ರೀಪ್ಲ್ಯಾಂಟ್ ಮಾಡುವ ಅಂತ ಹೇಳಿ ಫುಲ್ ಅದರಿಂದ ಎಲ್ಲ ಕ್ಲೀನ್ ಮಾಡಿ, ಅದಾದಮೇಲೆ ಹಳೆ ಮಣ್ಣನ್ನು ತೆಗೆದು ಹೊಸ ಮಣ್ಣನ್ನು ಹಾಕಿ ಚೆಂದ ಮಾಡಿ ಕ್ಲೀನ್ ಮಾಡಿ ಎಲ್ಲ ಮಾಡಿ ರೀಪ್ಲ್ಯಾಂಟಿಂಗ್ ಮಾಡಿದ್ದೆ. ಆಚೆ ಹೋಗ್ಲಿಕ್ಕುಂಟು, ಹೋಗುವ ಬನ್ನಿ. ಹಾಗೆ ಇಲ್ಲಿ ಒಂದು ಚಿಕ್ಕ ಗ್ಲಿಮ್ಸ್ ತಗೊಂಡೆ. ಅದಾದಮೇಲೆ ನಾವು ಬರುವಾಗ ಮಾರ್ವಾಯಿ ತೊಗೊಂಡು ಬಂದಿದ್ವಿ. ಮಾರ್ವಾಯಿಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ, ಬಟ್ ಇದನ್ನು ಕೆಲವರು ತಿಂತಾರೆ, ಕೆಲವರು ತಿನ್ನೋಲ್ಲ. ಬಟ್ ನಮ್ಮ ಸೈಡೆಲ್ಲ ತಿಂತಾರೆ. ಸೊ ನಾನು ರೆಸಿಪಿ ಶೇರ್ ಮಾಡ್ತಿದ್ದೇನೆ. ಇವತ್ತು ನಾನು ಸುಕ್ಕ ರೆಸಿಪಿ ಮಾಡ್ತಿದ್ದೇನೆ. ಸೊ ಇಲ್ಲಿ ನಾನು ಕೆಂಪು ಮೆಣಸು ತೊಗೊಂಡಿದ್ದೇನೆ. ನನಗೆ ಎಷ್ಟು ಬೇಕು ನಾನು ಅಷ್ಟು ತೊಗೊಂಡು ಫುಲ್ ಫ್ರೈ ಮಾಡಲಿಕ್ಕೆಲ್ಲ ರೆಡಿ ಮಾಡ್ತಿದ್ದೆ. ಅದೊಂದು ಸಾರಿ ಫ್ರೈ ಮಾಡಿ ಆದಮೇಲೆ ಇಲ್ಲಿ ನಾನೀಗ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, 1 ಟೇಬಲ್ ಸ್ಪೂನಷ್ಟು ಜೀರಾ, ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೇನೆ. ಅದಾದಮೇಲೆ ಕೆತ್ತೆ, ಬರೀ ಸೊಪ್ಪು, ಲವಂಗ ಮತ್ತು ಮೆಣಸು ತೊಗೊಂಡಿದ್ದೇನೆ. ನನಗೆ ಎಷ್ಟು ಪ್ರಮಾಣದಲ್ಲಿರಬೇಕು ನಾನು ಅಷ್ಟು ತೊಗೊಂಡಿದ್ದೇನೆ. ಈಗ ಇದನ್ನೆಲ್ಲ ಸಹ ಚೆನ್ನಾಗಿ ಮಾಡಿ ಫ್ರೈ ಮಾಡಬೇಕು. ಯಾರಿಗಾದರೂ ಈ ಥರ ರೆಸಿಪೀಸ್ ಇಷ್ಟ ಆಗೋದಿಲ್ಲ ಅಥವಾ ಯಾರಾದರೂ ತಿನ್ನೋದಿಲ್ಲ ಆದಿದ್ದರೆ ಪ್ಲೀಸ್ ವಿಡಿಯೋ ನೋಡ್ತಿದ್ದರೆ ಪ್ಲೀಸ್ ಸ್ಕಿಪ್ ಮಾಡಿ ಆಯಿತಾ. ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೇನೆ. ಇದೆಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿಗೆ ಪುನಃ ಒಂದು ಅರ್ಧ ಈರುಳ್ಳಿ, ಅದಾದಮೇಲೆ ಅರ್ಧ ಟೊಮೆಟೊನ ಹಾಕಿ ಚೆನ್ನಾಗಿ ಮಾಡಿ ಸ್ಮೂತಲ್ಲಿ ಪೇಸ್ಟ್ ಮಾಡ್ಕೊಳ್ತೇನೆ. ಅದಾದಮೇಲೆ ನನಗೆ ಕಾಯಿ ತುರಿ ಬೇಕು. ಸೊ ನಾನು ಕಾಯಿ ತುರಿಯನ್ನು ಫ್ರೈ ಮಾಡ್ಕೊಳ್ತಿದ್ದೇನೆ. ಅದಕ್ಕೆ ಒಂದು ಸ್ವಲ್ಪ ಅರಸಿನ ಹಾಕಿ ಚೆಂದ ಮಾಡಿ ಡ್ರೈಯಲ್ಲಿ ಫ್ರೈ ಮಾಡ್ಕೊಳ್ತೇನೆ. ಕಾಯಿ ತುರಿದು ನೀರಿನ ಅಂಶ ಹೋಗೋ ತನಕ ಲೋ ಫ್ಲೇಮಲ್ಲಿ ಚೆಂದ ಮಾಡಿ ಫ್ರೈ ಮಾಡಬೇಕು. ಅದು ಫುಲ್ ಡ್ರೈ ರೋಸ್ಟ್ ಆಗಬೇಕು. ಆ್ಯಂಡ್ ನಮಗೆ ಹಸಿ ಕಾಯಿ ತುರಿ ಸಹ ಲಾಸ್ಟಲ್ಲಿ ಬೇಕಾಗ್ತದೆ. ಸೊ ಇದನ್ನು ಫಸ್ಟ್ ಚೆನ್ನಾಗಿ ಮಾಡಿ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಬೇಕು. ಇಲ್ಲಿ ನಾನು ಮಸಾಲವನ್ನು ಸ್ಮೂತಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಬಾಯ್ಲ್ ಆದ ಮಾರ್ವಾಯಿ ಉಂಟಲ್ವ, ಸೀಶಲ್ಲು, ಅದಕ್ಕೆ ನಾನು ಆ ಮಸಾಲವನ್ನೆಲ್ಲ ಆ್ಯಡ್ ಮಾಡ್ಕೊಳ್ತೇನೆ. ಮಾರ್ವಾಯಿ ಏನು ಬಾಯ್ಲ್ ಮಾಡಿರ್ತೇವಲ್ಲ ಆ ನೀರನ್ನು ನಾನಿಲ್ಲಿ ಬಿಸಾಡ್ತಿಲ್ಲ. ಸೊ ಟೇಸ್ಟ್ ಇನ್ನೂ ಕೂಡ ಎನ್ಹಾನ್ಸ್ ಆಗಲಿ ಅಂತ. ಆ್ಯಂಡ್ ನಾನಿಲ್ಲಿ ಏನು ಮಸಾಲ ರೆಡಿ ಮಾಡ್ಕೊಂಡಿದ್ದೆ ಅಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಪುನಃ ಇದಕ್ಕೆ ಎಕ್ಸ್ಟ್ರಾ ಏನು ಮಸಾಲ ಪೌಡರ್ಸ್ ಎಲ್ಲ ಬೇಕಾಗಿರೋದಿಲ್ಲ. ನಿಮಗೆ ಬೇಕಾದರೆ ನೀವು ಹಾಕ್ಕೊಳ್ಬೋದು. ಸುಕ್ಕ ಪೌಡರ್ಸ್ ಎಲ್ಲ ಸಿಗ್ತದಲ್ವ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಅದಾದಮೇಲೆ ಇದು ಮಸಾಲ ನಾವೇನು ಹಾಕಿರ್ತೇವಲ್ವ ಅದು ಫುಲ್ ಬಾಯ್ಲ್ ಆಗಬೇಕು ಅದರಲ್ಲಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ರುಚಿ ಎಲ್ಲ ಸರಿ ಉಂಟಾ, ಉಪ್ಪು ಖಾರೆಲ್ಲ ಸರಿ ಉಂಟಾ ಅಂತ ಒಮ್ಮೆ ನೋಡ್ಕೊಳ್ಬೇಕು. ಈಗ ಇದು ಫುಲ್ ಬಾಯ್ಲ್ ಆಗಿದೆ. ಆ್ಯಂಡ್ ಜಾಸ್ತಿ ಬಾಯ್ಲ್ ಮಾಡಬೇಕಂತ ಇಲ್ಲ, ಒಂದು 20 ಮಿನಿಟ್ಸ್ ಬಾಯ್ಲ್ ಮಾಡಿದರೆ ಸಾಕು. ಬಿಕಾಸ್ ನಾವು ಆಲ್ರೆಡಿ ಅದನ್ನು ಬೇಯಿಸ್ಕೊಂಡೇ ಪ್ರಿಪೇರ್ ಮಾಡ್ತೇವಲ್ವ. ಆಗಲೇ ನಾನು ಡ್ರೈ ರೋಸ್ಟ್ ಮಾಡಿದ್ದೆ ಅಲ್ಲ ಕಾಯಿ ತುರಿ, ಅದನ್ನು ಇದಕ್ಕೆ ಹಾಕಿದ್ದೇನೆ. ಅದಾದಮೇಲೆ ಇಲ್ಲಿ ಹಸಿ ಕಾಯಿ ತುರಿ ನಾನು ಆಗ ಏನು ಹೇಳಿದೆ ಅಲ್ವ ಅದನ್ನು ಕೂಡ ಇದಕ್ಕೆ ನಾನೀಗ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಮತ್ತು ಸರಿಯಲ್ಲಿ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಅಷ್ಟೇ, 20 to 30 ಮಿನಿಟ್ಸಲ್ಲಿ ಮಾರ್ವಾಯಿ ಸುಕ್ಕ ರೆಡಿ ಆಗ್ತದೆ. ಗಾರ್ನಿಷಿಗೆ ಇರಲಿ ಅಂತ ಹೇಳಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೇನೆ. ಆ್ಯಂಡ್ ಇದಾಗಿತ್ತು ನಂದು ಲಂಚು. ಆ್ಯಂಡ್ ಊಟ ಎಲ್ಲ ಮಾಡಿ ಆದಮೇಲೆ ವೀಡಿಯೋವೇ ಕಂಟಿನ್ಯೂ ಮಾಡಲಿಲ್ಲ, ಫುಲ್ ರೆಸ್ಟ್ ಮಾಡ್ತಿದ್ದೆ, ಸಾಕಾಗಿತ್ತು ನನಗೆ. ಅದಾದಮೇಲೆ ಈವ್ನಿಂಗ್ ವೀಡಿಯೋ ಕಂಟಿನ್ಯೂ ಮಾಡಿದ್ದೇನೆ ನೋಡಿ. ಆಗ ಹೊರಗೆ ಹೋಗಿ ಬಂದ ಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಆ್ಯಂಡ್ ಈಗ ಈವ್ನಿಂಗ್ ಆಗಿದೆ. ಈಗ ಅರೌಂಡ್ ಟೈಮ್
7 o'clock ಆಗಿದೆ. ಇವಾಗ ನಾನು ಪಾಸ್ತಾ ಮಾಡ್ತಿದ್ದೇನೆ. ರೆಸಿಪಿಯನ್ನು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. Every night I wait. Paradise seems so far away. Still try to buy myself some time to get me to that place. All I want is you. 'Cause we were just friends, and now it's something far over. And I bet that we could find a way closer. Never wanted to put all of this in your head, but I can't say that we're only friends. But I can't say that we're only friends. ಆ್ಯಂಡ್ ನೈಟ್ ಊಟಕ್ಕೆ ಇಲ್ಲಿ ನಾನು ಸಿಲ್ವರ್ ಫಿಶನ್ನು ಕಟ್ ಮಾಡಿ ಫುಲ್ ಕ್ಲೀನ್ ಮಾಡ್ತಿದ್ದೇನೆ. ಆ್ಯಂಡ್ ನಮ್ಮ ಮನೆ ಹೀಗೆ ಇರೋದು ಯಾವಾಗಲೂ ಕೂಡ. ಆ್ಯಂಡ್ ನಾನು ಕೂಡ ಹೀಗೇ ಇರ್ತೇನೆ ಮನೆಯಲ್ಲಿ. ನನಗೆ ವೀಡಿಯೋಗೋಸ್ಕರ ಎಲ್ಲ ಚೇಂಜ್ ಎಲ್ಲ ಆಗಲಿಕ್ಕೆ ಆಗೋದಿಲ್ಲ. ನಾವು ಹೇಗಿರ್ತೇವೋ ನಾವು ಅದನ್ನೇ ತೋರಿಸ್ಬೇಕಾಗ್ತದೆ, ಅದೇ ರಿಯಾಲಿಟಿ. ವೀಡಿಯೋಗೋಸ್ಕರ ಎಲ್ಲ ಸುಮ್ಮನೆ ಪ್ರಿಪೇರ್ ಆಗೋದು ಅಥವಾ ರೆಡಿ ಮಾಡ್ಕೊಳ್ಳೋದು ಅದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ಆ್ಯಂಡ್ ಇಲ್ಲಿ ನಾನು ಫಿಶ್ ಕ್ಲೀನ್ ಮಾಡ್ತಿದ್ದೇನೆ. But I can't say that we're only friends. ಆ್ಯಂಡ್ ಅದು ನಮ್ಮ ನೈಟ್ ಡಿನ್ನರ್ ಆಗಿತ್ತು. ಆ್ಯಂಡ್ ಅಷ್ಟೇ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.